ಧನುರಾಶಿಯವರೇ, ನೀವು ಇದನ್ನು ಕೇಳಿದ ನಂತರ ಆಶ್ಚರ್ಯಪಡಬಹುದು. ನಿಮ್ಮ ಜೀವನದ ಹೊಸ ಅಧ್ಯಾಯವನ್ನು ಸ್ವತಃ ಶನಿದೇವರು ಮತ್ತು ಬಜರಂಗ ಬಲಿ ಬರೆಯುತ್ತಿದ್ದಾರೆ. ಹೌದು, ನೀವು ಸರಿಯಾಗಿ ಕೇಳಿದ್ದೀರಿ. ಮುಂಬರುವ ದಿನಗಳು ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳನ್ನು ತರಲಿವೆ. ನೀವು ಈ ವಿಡಿಯೋವನ್ನು ನೋಡುತ್ತಿರುವುದು ಕೇವಲ ಕಾಕತಾಳೀಯವಲ್ಲ. ಇದು ಬ್ರಹ್ಮಾಂಡವು ನಿಮಗೆ ನೀಡುತ್ತಿರುವ ಒಂದು ವಿಶೇಷ ಸಂಕೇತವಾಗಿದೆ. ಬಹಳ ದಿನಗಳಿಂದ ನೀವು ಶ್ರಮಿಸುತ್ತಿದ್ದೀರಿ, ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯುತ್ತಿದ್ದೀರಿ. ಆದರೆ ನಿಮಗೆ ಸಿಗಬೇಕಾದ ಫಲಿತಾಂಶಗಳು ಸಿಗಲಿಲ್ಲ. ಕೆಲವೊಮ್ಮೆ ನನ್ನ ಅದೃಷ್ಟವೇ ನನ್ನ ವಿರುದ್ಧವಾಗಿದೆ ಎಂದು ನಿಮಗೆ ಅನಿಸಿರಬಹುದು. ಆದರೆ ಈಗ ಆ ಸಮಯ ಮುಗಿಯಲಿದೆ. ಗ್ರಹಗಳ ಚಲನೆಯು ನಿಮ್ಮ ಪರವಾಗಿ ಬದಲಾಗುತ್ತಿದೆ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವು ಬರಲಿದ್ದು, ಅದು ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಹುದು. ದೇವರ ಕೃಪೆ ನಿಮ್ಮ ಮೇಲೆ ಸದಾ ಇರಲಿದೆ. ನೀವು ಸಕಾರಾತ್ಮಕವಾಗಿ ಯೋಚಿಸಿದಷ್ಟು ನಿಮ್ಮ ಜೀವನದಲ್ಲಿ ಒಳ್ಳೆಯ ಶಕ್ತಿಗಳು ಹೆಚ್ಚಾಗುತ್ತದೆ. ಅನೇಕ ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಸಮಸ್ಯೆಗಳು ನಿಧಾನವಾಗಿ ದೂರವಾಗಲಿದೆ. ಇಂದು ನಾನು ನಿಮ್ಮೊಂದಿಗೆ ಒಂದು ಮಹತ್ವದ ರಹಸ್ಯವನ್ನು ಹಂಚಿಕೊಳ್ಳಲಿದ್ದೇನೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ಗಮನವಿಟ್ಟು ಆಲಿಸಿ. ಸಂಕಟಮೋಚನ ಮಹಾಬಲಿ ಹನುಮಂತ ಮತ್ತು ಶನಿದೇವರ ಆಶೀರ್ವಾದವನ್ನು ಬಯಸುವವರು ಈ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಜೈ ಶನಿದೇವ ಅಥವಾ ಜೈ ಬಜರಂಗ ಬಲಿ ಎಂದು ಭಕ್ತಿಯಿಂದ ಬರೆಯಿರಿ. ಧನುರಾಶಿಯವರೇ, ನಿಮ್ಮ ಜೀವನದಲ್ಲಿ ಧನಯೋಗ ಬಲವಾಗುತ್ತಿದೆ. ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ಹಣ ಮರಳಿ ಸಿಗುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ಬಡ್ತಿ, ಹೊಸ ಅವಕಾಶಗಳು ಅಥವಾ ವ್ಯಾಪಾರದಲ್ಲಿ ಲಾಭದ ಸೂಚನೆಗಳು ಕಾಣಿಸುತ್ತಿದೆ. ನೀವು ನಿರೀಕ್ಷಿಸದ ಒಂದು ಅವಕಾಶ ನಿಮ್ಮ ಬಾಗಿಲಿಗೆ ಬರಬಹುದು. ಈ ಅವಕಾಶವನ್ನು ಗುರುತಿಸುವುದು ಬಹಳ ಮುಖ್ಯ. ಆದರೆ ಒಂದು ಎಚ್ಚರಿಕೆ ಕೂಡ ಇದೆ. ಪ್ರತಿಯೊಬ್ಬರ ಮೇಲೂ ಕಣ್ಣು ಮುಚ್ಚಿ ನಂಬಿಕೆ ಇಡಬೇಡಿ. ನಿಮ್ಮ ಹತ್ತಿರದವರಲ್ಲಿ ಕೆಲವರು ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಡಬಹುದು. ನೀವು ನಿಮ್ಮವರು ಎಂದುಕೊಂಡವರೇ ಕೆಲವೊಮ್ಮೆ ನಿಮ್ಮ ಬೆನ್ನಿಗೆ ಚೂರಿ ಹಾಕುವ ಸಾಧ್ಯತೆ ಇದೆ. ಆದ್ದರಿಂದ ಜನರನ್ನು ಅರ್ಥ ಮಾಡಿಕೊಳ್ಳುವಾಗ ವಿವೇಕವನ್ನು ಬಳಸಿ. ವಿದ್ಯಾರ್ಥಿಗಳಿಗೆ ಇದು ವಿಶೇಷ ಸಮಯವಾಗಿದೆ. ಅಧ್ಯಯನದಲ್ಲಿ ಯಶಸ್ಸು, ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಮತ್ತು ಹೊಸ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ. ಆದರೆ ಅನಗತ್ಯ ಸಂಬಂಧಗಳು ಮತ್ತು ವ್ಯರ್ಥ ಆಕರ್ಷಣೆಗಳಿಂದ ದೂರವಿರಿ. ನಿಮ್ಮ ಗುರಿಯ ಮೇಲೆ ಗಮನ ಕೇಂದ್ರೀಕರಿಸಿದರೆ ದೊಡ್ಡ ಸಾಧನೆ ಮಾಡಬಹುದು. ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗಲಿದೆ. ಮನೆಗೆ ಶುಭ ಸುದ್ದಿಗಳು ಬರಬಹುದು. ಮದುವೆ ವಿಳಂಬವಾಗಿದ್ದವರಿಗೆ ಉತ್ತಮ ಪ್ರಸ್ತಾಪಗಳು ಬರಬಹುದು. ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವವರಿಗೆ ಒಳ್ಳೆಯ ಸೂಚನೆಗಳು ಕಾಣಿಸುತ್ತದೆ. ಶನಿದೇವರು ನ್ಯಾಯದ ದೇವರು. ಅವರು ನಿಮ್ಮ ಕಷ್ಟವನ್ನು ನೋಡಿದ್ದಾರೆ. ನೀವು ಅನುಭವಿಸಿದ ನೋವು, ಅವಮಾನ ಮತ್ತು ನಿರಾಸೆಗಳಿಗೆ ಈಗ ಪ್ರತಿಫಲ ಸಿಗಲಿದೆ. ಬಜರಂಗ ಬಲಿ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿದ್ದು, ಯಾವುದೇ ಸವಾಲನ್ನು ಎದುರಿಸುವ ಶಕ್ತಿಯನ್ನು ನೀಡಲಿದ್ದಾರೆ. ಧನುರಾಶಿಯವರೇ, ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಪವಾಡದಂತಹ ಘಟನೆಗಳು ನಡೆಯಬಹುದು. ನೀವು ಕನಸಿನಲ್ಲಿಯೂ ಊಹಿಸದಂತಹ ಸಂತೋಷದ ಸುದ್ದಿ ಬರಬಹುದು. ಹೊಸ ಮನೆ, ವಾಹನ, ಆರ್ಥಿಕ ಲಾಭ ಅಥವಾ ಗೌರವದ ಅವಕಾಶ ನಿಮ್ಮ ಜೀವನವನ್ನು ಬೆಳಗಿಸಬಹುದು. ಆದರೆ ನೆನಪಿಡಿ, ಅದೃಷ್ಟವು ಕೇವಲ ಒಳ್ಳೆಯ ಕಾರ್ಯಗಳ ಜೊತೆ ಮಾತ್ರ ಬರುತ್ತದೆ. ದೇವರಲ್ಲಿ ನಂಬಿಕೆ ಇಡಿ, ಸತ್ಯದ ಮಾರ್ಗದಲ್ಲಿ ನಡೆಯಿರಿ ಮತ್ತು ನಿಮ್ಮ ಕಠಿಣ ಪರಿಶ್ರಮವನ್ನು ಮುಂದುವರಿಸಿ. ಆಗ ಶನಿದೇವ ಮತ್ತು ಬಜರಂಗ ಬಲಿಯ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಸುಖ, ಸಮೃದ್ಧಿ ಮತ್ತು ಯಶಸ್ಸು ನೆಲೆಸಲಿದೆ. ಧನುರಾಶಿಯವರೇ, ನಿಮ್ಮ ಜೀವನದ ಹೊಸ ಅಧ್ಯಾಯ ಈಗ ಆರಂಭವಾಗುತ್ತಿದೆ. ಆದ್ದರಿಂದ ಧೈರ್ಯ ಕಳೆದುಕೊಳ್ಳಬೇಡಿ. ದೇವರ ಮೇಲೆ ನಂಬಿಕೆ ಇಡಿ, ಏಕೆಂದರೆ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವ ಸಮಯ ಬಹಳ ಹತ್ತಿರದಲ್ಲಿದೆ. ಕೊನೆಯದಾಗಿ ನಾನು ಇದನ್ನು ಸರಳವಾಗಿ ಹೇಳುತ್ತೇನೆ. ಧನುರಾಶಿಯ ಸ್ನೇಹಿತರೆ,
ನೀವು ನಂಬುವ ವ್ಯಕ್ತಿಯನ್ನು ಮಾತ್ರ ನಂಬಿ. ಶನಿದೇವರ ಆಶೀರ್ವಾದ ಮತ್ತು ಬಜರಂಗ ಬಲಿಯ ಕೃಪೆಯಿಂದ ನಿಮ್ಮ ಜೀವನದ ಕರಾಳ ದಿನಗಳು ಹೆಚ್ಚು ಕಾಲ ಉಳಿಯುವುದಿಲ್ಲ. ಕೆಲವೇ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿದ್ದ ಕತ್ತಲೆ ದೂರವಾಗುತ್ತದೆ ಮತ್ತು ಸಂತೋಷದ ಹೊಸ ಬೆಳಕು ನಿಮ್ಮ ಜೀವನವನ್ನು ಆವರಿಸುತ್ತದೆ. ನೀವು ಸತ್ಯವಂತರಾಗಿದ್ದರೆ, ನಿಮ್ಮ ಕಾರ್ಯಗಳು ಒಳ್ಳೆಯದಾಗಿದ್ದರೆ ಮತ್ತು ನಿಮಗೆ ದೇವರಲ್ಲಿ ಅಚಲವಾದ ನಂಬಿಕೆ ಇದ್ದರೆ, ಮುಂಬರುವ ದಿನಗಳು ನಿಮಗೆ ಅತ್ಯಂತ ಶುಭಕರವಾಗುತ್ತದೆ. ಜೂನ್ ತಿಂಗಳು ಈಗಾಗಲೇ ಆರಂಭವಾಗಿದೆ. 2ನೇ ವಾರ ಮುಗಿದಿದೆ. 3ನೇ ವಾರ ಕೂಡ ಅಂತ್ಯದ ಹಂತದಲ್ಲಿದೆ. ಇದೇ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಪವಾಡ ಸಂಭವಿಸುವ ಸೂಚನೆಗಳು ಕಾಣಿಸುತ್ತಿದೆ. ನೀವು ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು. ನಾನು ನಿಮಗೆ ಒಂದು ಸರಳ ಪರಿಹಾರವನ್ನು ಹೇಳುತ್ತೇನೆ. ಪ್ರತಿ ಶನಿವಾರ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ, ನಂತರ 11 ಬಾರಿ ಓಂ ನಮಃ ಶಿವಾಯ ಎಂದು ಜಪಿಸಿ. ಜೊತೆಗೆ ಹನುಮಾನ್ ಚಾಲಿಸವನ್ನು ಭಕ್ತಿಯಿಂದ ಪಠಿಸಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ಈಗ ನಿಮ್ಮ ಜಾತಕದ ಪ್ರಮುಖ ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಧನುರಾಶಿಯ ಸ್ನೇಹಿತರೆ, ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಹೊಸ ಸಾಧನೆಗಳು ಮತ್ತು ಸಕಾರಾತ್ಮಕ ಬದಲಾವಣೆಗಳು ಕಾಣಿಸಿಕೊಳ್ಳಲಿದೆ. ಈ ಅದ್ಭುತ ಸಮಯವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವುದು ಬಹಳ ಮುಖ್ಯ. ನಿಮ್ಮ ಜೀವನದಲ್ಲಿ ಒಬ್ಬ ಅನುಭವಿ ವ್ಯಕ್ತಿಯ ಆಗಮನವಾಗಬಹುದು ಅಥವಾ ಈಗಾಗಲೇ ನಿಮ್ಮ ಜೀವನದಲ್ಲಿರುವ ಹಿರಿಯರ ಮಾರ್ಗದರ್ಶನ ನಿಮಗೆ ಹೊಸ ದಾರಿಯನ್ನು ತೋರಿಸಬಹುದು. ಅವರ ಸಹಾಯದಿಂದ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಸ್ಥಾನಮಾನ ಹೆಚ್ಚಾಗುವ ಸಾಧ್ಯತೆಗಳಿದೆ. ನಿಮ್ಮ ವ್ಯಕ್ತಿತ್ವ, ಮಾತಿನ ಶೈಲಿ ಮತ್ತು ಪ್ರಾಮಾಣಿಕತೆ ಅನೇಕರ ಮನಸ್ಸನ್ನು ಗೆಲ್ಲುತ್ತದೆ. ನಿಮ್ಮನ್ನು ವಿರೋಧಿಸುತ್ತಿದ್ದವರು ಸಹ ನಿಮ್ಮ ಸಾಮರ್ಥ್ಯವನ್ನು ಒಪ್ಪಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳು, ಸರ್ಕಾರಿ ಉದ್ಯೋಗಗಳು ಅಥವಾ ಉನ್ನತ ಶಿಕ್ಷಣಕ್ಕಾಗಿ ತಯಾರಿ ನಡೆಸುತ್ತಿರುವ ಯುವಕರಿಗೆ ಇದು ಉತ್ತಮ ಸಮಯವಾಗಿದೆ. ಆದರೆ ಅನಗತ್ಯ ಮನರಂಜನೆ, ವ್ಯರ್ಥ ಸ್ನೇಹ ಹಾಗೂ ಸಮಯ ಹಾಳು ಮಾಡುವ ಚಟುವಟಿಕೆಗಳಿಂದ ದೂರವಿರುವುದು ಅಗತ್ಯ. ಲಾಟರಿ, ಜೂಜು ಅಥವಾ ಅತಿಯಾದ ಅಪಾಯವಿರುವ ಹೂಡಿಕೆಗಳು ನಿಮಗೆ ಲಾಭಕ್ಕಿಂತ ನಷ್ಟವನ್ನೇ ಉಂಟುಮಾಡಬಹುದು. ಆದ್ದರಿಂದ ಯಾವುದೇ ಆರ್ಥಿಕ ನಿರ್ಧಾರವನ್ನು ಬಹಳ ಯೋಚಿಸಿ ತೆಗೆದುಕೊಳ್ಳಿ. ಧನುರಾಶಿಯವರೇ, ನಿಮ್ಮ ಖರ್ಚಿನ ಮೇಲೆ ನಿಯಂತ್ರಣ ಇಡುವುದು ಅತ್ಯಂತ ಮುಖ್ಯವಾಗಿದೆ. ಇಂದು ಸಣ್ಣದಾಗಿ ಕಾಣುವ ಖರ್ಚುಗಳು ಮುಂದಿನ ದಿನಗಳಲ್ಲಿ ದೊಡ್ಡ ಹೊರೆಯಾಗಬಹುದು. ಸರ್ಕಾರಿ ದಾಖಲೆಗಳು, ಕಾನೂನು ಸಂಬಂಧಿತ ವಿಷಯಗಳು ಮತ್ತು ಬ್ಯಾಂಕಿಂಗ್ ವ್ಯವಹಾರಗಳಲ್ಲಿ ನಿರ್ಲಕ್ಷ್ಯ ತೋರಬೇಡಿ. ಎಲ್ಲ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ. ವ್ಯಾಪಾರ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಕೆಲವು ಹೊಸ ಅವಕಾಶಗಳು ಮತ್ತು ಯೋಜನೆಗಳು ನಿಮ್ಮ ಮುಂದೆ ಬರಬಹುದು. ನೀವು ಭವಿಷ್ಯದಲ್ಲಿ ಉತ್ತಮ ಆರ್ಥಿಕ ಲಾಭವನ್ನು ತಂದುಕೊಡಬಹುದು. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರು ಮತ್ತು ಉತ್ತಮ ಒಪ್ಪಂದಗಳು ದೊರೆಯುವ ಸಾಧ್ಯತೆ ಇದೆ. ಕಲೆ, ಸಾಹಿತ್ಯ, ಸಂಗೀತ, ಮಾಧ್ಯಮ ಅಥವಾ ಸೃಜನಾತ್ಮಕ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಹೊಸ ಅವಕಾಶಗಳು ಸಿಗಬಹುದು. ಕೆಲಸದ ಸ್ಥಳದಲ್ಲಿ ಕೆಲವರು ನಿಮ್ಮ ವಿರುದ್ಧ ವದಂತಿಗಳನ್ನು ಹರಡಲು ಪ್ರಯತ್ನಿಸಬಹುದು. ಆದರೆ ನೀವು ಆತಂಕ ಪಡುವ ಅಗತ್ಯವಿಲ್ಲ. ನಿಮ್ಮ ಪರಿಶ್ರಮ ಮತ್ತು ಸಾಧನೆಯೇ ಅವರಿಗೆ ಸರಿಯಾದ ಉತ್ತರವಾಗುತ್ತದೆ. ನಿಮ್ಮ ಗುರಿಯ ಮೇಲೆ ಗಮನವಿರಲಿ. ವೈವಾಹಿಕ ಜೀವನದಲ್ಲಿ ಕೆಲವೊಮ್ಮೆ ಸಣ್ಣ ಭಿನ್ನಾಭಿಪ್ರಾಯಗಳು ಕಾಣಿಸಬಹುದು. ಆದರೆ ಪರಸ್ಪರ ಅರ್ಥೈಸಿಕೊಳ್ಳುವ ಗುಣದಿಂದ ಅವುಗಳನ್ನು ಸುಲಭವಾಗಿ ಪರಿಹರಿಸಬಹುದು. ಪ್ರೇಮ ಸಂಬಂಧಗಳಲ್ಲಿ ಸಂತೋಷ, ಹೊಸ ಅನುಭವಗಳು ಮತ್ತು ಭಾವನಾತ್ಮಕ ಬೆಂಬಲ ದೊರೆಯಬಹುದು. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ. ದೇಹದಲ್ಲಿ ಆಯಾಸ, ದೌರ್ಬಲ್ಯ ಅಥವಾ ಮಾನಸಿಕ ಒತ್ತಡದ ಅನುಭವವಾಗಬಹುದು. ಸಾಕಷ್ಟು ನೀರು ಕುಡಿಯಿರಿ, ಉತ್ತಮ ಆಹಾರ ಸೇವಿಸಿ ಮತ್ತು ವಿಶ್ರಾಂತಿಗೆ ಸಮಯ ಕೊಡಿ. ಯೋಗ, ಧ್ಯಾನ ಮತ್ತು ಪ್ರಾರ್ಥನೆಗಳು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಹಳೆಯ ಸಮಸ್ಯೆಗಳು ನಿಧಾನವಾಗಿ ಪರಿಹಾರವಾಗಲು ಆರಂಭಿಸುತ್ತದೆ. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಕೆಲಸಗಳು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಅನಿರೀಕ್ಷಿತ ಹಣದ ಆಗಮನ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸಬಹುದು. ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ ಮತ್ತು ಸಂಬಂಧಿಕರೊಂದಿಗೆ ಉತ್ತಮ ಬಾಂಧವ್ಯ ಬೆಳೆಯುತ್ತದೆ.
ವಿದೇಶಿ ಕಂಪನಿಗಳಿಂದ ಉದ್ಯೋಗದ ಅವಕಾಶಗಳು ಬರಬಹುದು. ಬಡ್ತಿಗಾಗಿ ಕಾಯುತ್ತಿರುವವರಿಗೆ ಒಳ್ಳೆಯ ಸುದ್ದಿ ಸಿಗಬಹುದು. ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸವನ್ನು ಮೆಚ್ಚುವ ಸಾಧ್ಯತೆ ಇದೆ. ಅಪರಿಚಿತರೊಂದಿಗೆ ವ್ಯವಹರಿಸುವಾಗ ಜಾಗರೂಕರಾಗಿರಿ ಮತ್ತು ದುರಾಸೆಯ ಯೋಜನೆಗಳಿಂದ ದೂರವಿರಿ. ಶಿವನಿಗೆ ಹಸಿ ಹಾಲನ್ನು ಅರ್ಪಿಸಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಮತ್ತು ಹತ್ತಿರದ ದೇವಾಲಯಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆಯಿರಿ. ಇದು ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ನಿಮ್ಮ ಸಂತೋಷವನ್ನು ತಂದೆ ತಾಯಿ ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಅವರ ಆಶೀರ್ವಾದವೇ ನಿಮ್ಮ ಜೀವನದ ನಿಜವಾದ ಸಂಪತ್ತು. ಒಟ್ಟಾರೆಯಾಗಿ ಧನುರಾಶಿಯವರ ಆರೋಗ್ಯ, ಪ್ರೀತಿ, ಕುಟುಂಬ, ಉದ್ಯೋಗ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಬೆಳವಣಿಗೆ ಕಂಡುಬರುವ ಸಾಧ್ಯತೆ ಇದೆ. ನಿಮ್ಮ ವೈವಾಹಿಕ ಜೀವನವು ಸಂತೋಷಕರವಾಗಿರುತ್ತದೆ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಜಾತಕ ಇಷ್ಟೇ. ವಿಡಿಯೋ ನೋಡಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಕಾಮೆಂಟ್ನಲ್ಲಿ ಹರ ಹರ ಮಹಾದೇವ ಎಂದು ಬರೆಯಿರಿ ಮತ್ತು ದೇವರ ಕೃಪೆಗೆ ಪಾತ್ರರಾಗಿರಿ. ಧನ್ಯವಾದಗಳು.